ಕಾಂಗ್ರೆಸ್ ವಕ್ತಾರರ ಹತ್ರ ನೇರವಾಗಿ ಹೋಗ್ಬಿಡೋಣ ಅಂತ ಚಾಂದ್ ಪಾಷಾ ಸರ್ ಕುಮಾರಸ್ವಾಮಿ ಅವರು ನೇರವಾಗಿ ಪತ್ರ ಬರೆದು ರಾಜ್ಯ ಸರ್ಕಾರದ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಏನಿದ್ರ ಸ್ಟ್ಯಾಂಡ್ ಅಂತ, ಸರ್ಕಾರ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ ಅಂತ? ಮೇಡಮ್, ಇದು ಸುದೀರ್ಘವಾದ ಹೋರಾಟ, 30 ವರ್ಷಗಳ ಹೋರಾಟದ್ದು ಇವತ್ತು ಒಂದು ಆದೇಶ ಬಂದಿರುವಂಥದ್ದು. ಇವತ್ತಿನ ದಿನ ನಾವು ಸಹ ಅಧಿಕಾರದಲ್ಲಿದ್ದೀವಿ. ಇವತ್ತು ನಾವಿದ್ದೀವೋ, ಇನ್ನೊಬ್ರು ಇರ್ತಿದ್ರು, ಮತ್ತೊಬ್ರು ಇರ್ತಿದ್ರು. ಹಾಗಂತೇಳಿ ಅದಕ್ಕೆ ಅವರು ಹೊಣೆ ಅಂತ ಹೇಳೋಷ್ಟು ಮೂರ್ಖವಾದಂಥ ಹೇಳಿಕೆ ಯಾವುದೂ ಇಲ್ಲ. ಯಾಕೆಂದರೆ 1995ರಲ್ಲಿ ಒಪ್ಪಿಗೆ ಪತ್ರ ಕೊಟ್ಟಂಥವ್ರು ಶ್ರೀಮಾನ್ಯ ದೇವೇಗೌಡರು, 1997ರಲ್ಲಿ JH ಪಟೇಲ್ರವರು ಅದಕ್ಕೆ ಕರಾರು ಪತ್ರ ಸಹಿ ಹಾಕ್ತಾರೆ. ಇದು ಏನು ಮಾಡಿದಂಥ ಯೋಜನೆ, ಉದ್ದೇಶ ಏನು ಒಳ್ಳೆಯದೇ. ಬೆಂಗಳೂರಿನ ಒಳಗಡೆ ಬರುವಂಥ ಒಂದು ಟ್ರಾಫಿಕ್ ದಟ್ಟಣೆಯನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಮಾಡಿದಂಥ ಯೋಜನೆ. ಅವತ್ತು 50 ಲಕ್ಷ ಜನಸಂಖ್ಯೆ ಉಳ್ಳ ಬೆಂಗಳೂರು ಇವತ್ತು 1:3 ಆಗಿದೆ. ಸೊ ಯೋಜನೆ ಏನೋ ಒಳ್ಳೆಯದೇ, ಆದರೆ ಇಲ್ಲಿ ಎಲ್ಲ ಸರ್ಕಾರಗಳ ವೈಫಲ್ಯ ಇದೆ. ನನ್ನ ಸರ್ಕಾರ, ನಮ್ಮ ಪಕ್ಷದವ್ರದ್ದು ಇದ್ರೂ ಸೇರಿ ನೀವು ಏನವರಿಗೆ ಕೊಟ್ಟಿದ್ದೀರಿ ನೀವು ಆದೇಶ, ಇದ್ದಂಥ ಒಂದು ನಿಯಮಗಳೇನು, ಅದು ಪಾಲನೆ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ಆಗಾಗ್ಗೆ ನೋಡಬೇಕಾಗಿತ್ತು, ಅವರಿಗೆ ಚಾಟಿ ಬೀಸಬೇಕಾಗಿತ್ತು. ಈ ಪುಣ್ಯಾತ್ಮ ಮಾಡಿದ್ದೇನಂತ ಹೇಳಿದ್ರೆ ಅಶೋಕ್ ಕೇಳಿ, ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಸ್ಪಷ್ಟವಾಗಿ ತಿಳಿಸಿದೆ. ಡೆವಲಪ್ಮೆಂಟ್ ಮಾಡೋದಾದರೆ ತನ್ನದೇ ಹಣದಲ್ಲಿ ಡೆವಲಪ್ ಮಾಡ್ಕೊಡ್ತೀನಿ ಅನ್ನೋದು ಮೊದಲನೇ ಆದೇಶ. ಇವ್ರಿಗೆ ಬೇಕಾಗಿದ್ದ ಜಮೀನು ಒಂದು 7,000 ಎಕರೆ, ಅದು ಬರ್ತಾ ಮಾತಾಡ್ತಾ 18,000 ಎಕರೆಗೆ ಬಂತು. ಅಂತಿಮ ಕರಾರಿಗೆ ಬರೋಷ್ಟೊತ್ತಿಗೆ 21,000 ಹತ್ರ ಹೋಯ್ತು. ಯಾಕೆ ಆಗಿಂದ ಒಪ್ಪಂದಗಳನ್ನು ಮಾಡಿದಂತಹ ನಾಯಕರುಗಳಿಗೆ ತಲೆ ಇರಲಿಲ್ವಾ, ಅಥವಾ ಯಾವುದೋ ಒಂದು ಮುಂದಾಲೋಚನೆ ಏನು ಇರಲಿಲ್ವಾ? ಅವತ್ತು ಯಾಕೆ ಈ ಯೋಜನೆ ಅವರಿಗೆಲ್ಲ ಹಾಲು ಕರಿಯೋ ಹಸು ತರ ಕಾಣಿಸ್ಬಿಡ್ತು, ಇವತ್ತು ಯಾಕೆ ಕೋಣದ ತರ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಬಹುದೊಡ್ಡ ಪ್ರಶ್ನೆ. ಅಧಿಕಾರದಲ್ಲಿ ಇಲ್ಲ ಅಂತ ಅವ್ರಿಗೆ ಹಿಂಗೆ ಕಾಣಿಸ್ತಾ ಬಹುದೊಡ್ಡ ಪ್ರಶ್ನೆ. ಯೋಜನೆ ಒಳ್ಳೆಯದು, ಬಟ್ ನೀವು ಅವ್ರನ್ನ ಹಿಡಿದಲ್ಲಿ ಎಲ್ಲರೂ ಹಿಡ್ಕೋಬಹುದು. ಎಲ್ಲಾ ಸರ್ಕಾರಗಳು ಬಂದಿವೆ ಈ ಅವಧಿಯಲ್ಲಿ, ಮಾಡ್ಬೋದಾಗಿತ್ತಲ್ಲ, ಮಾಡಲಿಲ್ಲ. ಹಾಗಾಗಿ ನಾನೇನು ಹೇಳೋದು, ಇವತ್ತು ಕೋರ್ಟ್ ಆದೇಶ ಏನು ಕೊಟ್ಟಿದೆ ಇದನ್ನ ನಮ್ಮ ಪಕ್ಷ ಸ್ವಾಗತಿಸುತ್ತೆ. ನಾವು ಅದನ್ನ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ನಮಗೊಂದು ಅತ್ಯಂತ ಸಂತೋಷದ ಸುದ್ದಿ ಏನಂದ್ರೆ, ಏನು 30 ವರ್ಷಗಳಿಂದ ರೈತ ತನ್ನ ಜಮೀನನ್ನ ಕಳ್ಕೊಂಡು ಕಣ್ಣೀರು ಹಾಕೊಂಡಿದ್ದ. ಆಮೇಲೆ ಇವ್ರದ್ದು ಇದೊಂದು ಕುತಂತ್ರ ಇದೆ. ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ ಏನಾದ್ರೂ ಒಂದು ಕೇಸ್ ಬುಕ್ ಮಾಡ್ಬಿಡ್ತಾರೆ ಇವರು. ಒಂದು ಕಡೆ ಪ್ರಕರಣ ಅಲ್ಲ. ಸದ್ಯ ಪುಣ್ಯಕ್ಕೆ SM ಕೃಷ್ಣ ಅವ್ರ ಕಾಲದಲ್ಲಿ ಅದು ಹೊರ ವಿದೇಶಕ್ಕೆ ಹೋಗುವಂತ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಕೇಳಕ್ಕೆ ಹೋಗುವಂಥದ್ದು ಕ್ಯಾನ್ಸಲ್ ಆಯ್ತಲ್ಲ. ಈಗೇನ್ ಮಾಡ್ತಾರೆ, ಸುಮಾರು 500 ಪ್ರಕರಣಗಳು ನಡೀತಾ ಇವೆ. ನಮ್ಮ TB ಜಯಚಂದ್ರ ಅವರ ಸದನ ಸಮಿತಿ ಆ ಕಾಲದಲ್ಲಿ ಹೇಳಿತ್ತು, ಇದೊಂದು ಅಕ್ರಮವಾಗಿ ಇರುವಂತದ್ದು, ಇದನ್ನ ವಶಪಡಿಸ್ಕೋಬೇಕು ಅಂತೇಳಿ ಆ ಕಾಲದಲ್ಲೇ ಅವರೊಂದು ಇದನ್ನು ಕೊಟ್ಟಿದ್ರು 2016. ಸೊ 2016ರಲ್ಲೇ. ಸೊ ಯಾಕೆ ಅವಾಗಲೂ ಕ್ರಮ ತಗೊಳ್ಳಿಲ್ಲ ಅನ್ನೋದು ಯಾವುದೇ ಸರ್ಕಾರ ಆಗಲಿ ನಮ್ಮ ಪ್ರಶ್ನೆ. ಇಲ್ಲಿ ನಾವು ಎಡಿರುವುದೇ ಇಲ್ಲೇನಾಗ್ಬಿಟ್ಟಿದೆ, ಅವ್ರಿಗೆ ಏನೇನು ಕೊಟ್ಟಿದ್ವಿ ಸ್ಪಷ್ಟವಾಗಿ ತಿಳಿಸಿದ್ರು. ಅದರಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೂ ಸುಂದರವಾದಂತಹ ಒಂದು 5 ಟೌನ್ಶಿಪ್ಗಳನ್ನ ಮಾಡಬೇಕು ಅನ್ನೋದು ಒಂದು ಅದರಲ್ಲಿರುವಂಥ ಅಂಶ. ಇವರೇನು ಮಾಡಲಿಲ್ಲ. ಕಾಂಕ್ರೀಟ್ ರಸ್ತೆ ಮಾಡಬೇಕು ಅನ್ನೋದು ಅದರಲ್ಲಿದೆ. ಮೇನ್ ಕಾಂಕ್ರೀಟ್ ರಸ್ತೆ ಮಾಡಬೇಕು. ಇವ್ರೇನ್ ಮಾಡಿದ್ರು, ಕಾಂಕ್ರೀಟ್ ರಸ್ತೆ ಮಾಡಲಿಲ್ಲ. ಹಗಲು ದರೋಡೆ ಮಾಡಿಕೊಟ್ಟಂತ ಈ ಕಂಪನಿ ಬರೀ ಒಂದು ಟಾರ್ ರಸ್ತೆ ಹಾಕಿತ್ತು, ಅಲ್ಲಲ್ಲಿ ಟೋಲ್ ಹಾಕ್ಬಿಟ್ಟು ಜನರು ಸುಲಿಗೆ ಮಾಡಿಕೊಡ್ತು. ಇದನ್ನ ನಾವು ಧಿಕ್ಕರಿಸ್ತೀವಿ. ಯಾಕಂದ್ರೆ ನಮಗೂ ಕೂಡ ರೈತರ ಮತ್ತು ನಾಗರಿಕರ ಹಿತ ಕಾಪಾಡಲೇಬೇಕು. ನಾವು ಇಲ್ಲಿ ಪಕ್ಷಗಳು ಯಾವೂ ಇಲ್ಲ. ಏನ್ ಮೇಡಮ್, ಒಂದು ದಿನಕ್ಕೆ 3 ರಿಂದ 4 ಕೋಟಿ ಅಂದ್ರೆ ವಾರ್ಷಿಕವಾಗಿ 1,200 ಕೋಟಿ ಯಾರಪ್ಪನ ಮನೆ ದುಡ್ಡು ಗೊತ್ತಾಗೋದಿಲ್ಲ. 50 ರೂಪಾಯಿ 100 ರೂಪಾಯಿ ಇಷ್ಟೇ ಅನ್ಕೋತೀವಿ. ಅದು ಬಹು ಬೃಹದಾಕಾರವಾದಂತ ಮೊತ್ತ. 50 ರೂಪಾಯಿ 100 ರೂಪಾಯಿ ಇಲ್ವೇ ಇಲ್ಲ ಸರ್. ಅಲ್ಲಲ್ಲ, ಪ್ರಾರಂಭದಲ್ಲಿ 150 ದಾಟೆ ಬಿಡುತ್ತೆ. ಎಲ್ಲೂ 50 ಅದರಲ್ಲೂ ದೊಡ್ಡ ವೆಹಿಕಲ್ಗಳು ಬಂದ್ರಂತೂ ಮುಲಾಜೆ. ಆಮೇಲೆ ಗೂಂಡಾಗಿರಿ, ಅವರ ಗೂಂಡಾಗಿರಿ ನಾವು ನೋಡಿದೀವಿ. ನಾವು ಬಹಳ ದೊಡ್ಡ ಗುಂಡಾಗಿರಿ, ಏನೋ ಪಿತ್ರಾರ್ಜಿತ ಆಸ್ತಿ ಕೇಳಿದು ಅನ್ನೋ ತರ ಮಾಡ್ತಾ ಇದ್ದಾನೆ. ಒಂದು ಯೋಜನೆಯಲ್ಲಿ ಯಾವುದಾದರೂ ಒಂದು ಜಮೀನನ್ನ ಸರ್ಕಾರ ಸ್ವಾಧೀನಪಡಿಸ್ಕೊಂಡ್ರೆ ಅದರಲ್ಲಿ ಒಂದು ಕಂಡೀಷನ್ ಇರುತ್ತೆ. ಇಷ್ಟು ವರ್ಷ 10, 12, 15 ವರ್ಷಗಳ ಒಳಗಡೆ ಅದನ್ನ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ಆ ಜಮೀನನ್ನ ವಾಪಸ್ಸು ರೈತರಿಗೆ ಕೊಡ್ಬೇಕಂತಿದೆ. ಇವತ್ತು ಅದಕ್ಕಿಂತ ಸಂತೋಷದ ಸುದ್ದಿ ಯಾವುದೂ ಇಲ್ಲ. ಇವತ್ತು ನಮ್ಮ ರೈತರು ಯಾರಿಗೇನು ಕೇಳೋದ್ಬೇಕಾಗಿಲ್ಲ. ಹರಿಯೋ ನೀರಿಗೇನು ಯಾರ್ದೋ ಅಪ್ಪಣೆ ಬೇಕಾ? ಹೋಗಿ ಉಳ್ಮೆ ಮಾಡಿ ಯಾರು ಬರೋದಿಲ್ಲ. ಆಮೇಲೆ ಇವ್ರೇನ್ ಹೇಳ್ತಾರೆ, ಇವತ್ತು ಪೊಲೀಸಿನ ಒಂದು ಇದನ್ನ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳ್ತೀನಿ. ಇವತ್ತು ಸೋಮವಾರ ಕನ್ನಡ ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ಅಲ್ಲಿ ಪ್ರತಿಭಟನೆ ಮಾಡಕ್ಕಂತ ಹೊರಟಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಉದ್ದೇಶ ಕೊಟ್ಟಿದೆ ಹೊರತು ಅವನ ಮನೆ ಕಾಯ್ಲಿಕ್ಕಲ್ಲ.
ಯಾಕಂದರೆ ನಮಗೂ ಅರಿವಿದೆ ಇವನು ಎಷ್ಟು ಲೂಟಿ ಹೊಡೆದಿದ್ದಾನೆ. 1 ರೂಪಾಯಿ ತಂದಿಲ್ಲ, ಬ್ಯಾಂಕ್ ಖಾತ್ರಿ ಗ್ಯಾರಂಟಿ, ಬ್ಯಾಂಕ್ ಗ್ಯಾರಂಟಿ ಕೊಟ್ಟ, ಬ್ಯಾಂಕಿಂದ ದುಡ್ಡು ಎತ್ತದ ಮಾಡ್ದ, ಮನೇಲಿ ಹೋಗ್ಬಿಟ್ಟು ಅವ್ನ ಹೆಂಡತಿ ಮಕ್ಕಳು ಐಷಾರಾಮಿ ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ಇದನ್ನ ಕರಾಳವಾದಂಥ ಈ ಯೋಜನೆಯನ್ನೇ ನಾವು ಕೂಡ ಖಂಡಿಸ್ತೀವಿ. ನಾವು ನಮ್ಮ ರಾಜ್ಯದ ಜನರ ಮತ್ತೆ ರೈತರ ಜೊತೆಯಲ್ಲಿ ನಿಲ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ಸರ್ಕಾರ ಆಗಿ ಆ ಪಕ್ಷದ ವಕ್ತಾರರಾಗಿ ಈ ಆಶ್ವಾಸನೆಯನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ರು, ಸರ್ಕಾರದ ಆಶ್ವಾಸನೆ ಅಂತ ನಾವು ಭಾವಿಸ್ತೀವಿ. ಬಸವರಾಜ್ ಸರ್, ಈಗ ರೈತರಿಗೆ ವಾಪಸ್ ಆ ಜಮೀನು ಕೊಟ್ಟು ಬಿಡಬೇಕು, ನೀವು ಯಾವುದೇ ರೀತಿಯ ರೆಗ್ಯುಲೇಷನ್ ಮತ್ತು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿಲ್ಲ, ಷರತ್ತುಗಳನ್ನ ಇಲ್ಲಿ ಅನ್ವಯಿಸಿಲ್ಲ ಅಂತ ಅಂದ್ರೆ ಈಗ ರೈತರು ಏನ್ ಮಾಡ್ಬೋದು ಸರ್? ಹೋಗಿ ಉಳುಮೆ ಮಾಡ್ಬೋದು ನಾಳೆಯಿಂದ, ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಆಗ್ಲೇ ಮುಂಚೆ ಹೇಳಿದ್ರಲ್ಲ, ರೈತರಿಗೆ ಇನ್ನೂ ಪರಿಹಾರಧನ ಬಂದಿಲ್ಲ ಅಂತ, ಹೋಗಿಲ್ಲ ಅಂದ್ರೆ ಅದು ಯಾರನ್ನು ಏನೋ ಅರ್ಜಿ ಹಾಕಂಗಳೇ ಕೇಳಂಗಿಲ್ಲ. ನನಗೆ ದುಡ್ಡು ಬರದೆ ಜಮೀನ್ ನಂದೆ, ಅದ್ರ ಜೊತೆಗೆ ನನ್ನ ಆಸ್ತಿನಾದ್ರೂ ಇರ್ಬೇಕು, ದುಡ್ಡಾದ್ರೂ ಇರ್ಬೇಕು. ಎರಡೂ ಇಲ್ಲ ಅಂದ್ರೆ ಹೆಂಗೆ? ನನ್ನ ಹತ್ರ ಆಸ್ತಿನಾದ್ರೂ ಇರ್ಬೇಕು, ದುಡ್ಡಾದ್ರೂ ಇರ್ಬೇಕು. ಎರಡೂ ಇಲ್ಲ ಅಂದ್ರೆ ಅದ ಹೆಂಗ್ರಿ? ಕಾನೂನು ಆತರ ಹೇಳೋದಿಲ್ಲ. ಯು ಕ್ಯಾನ್ ಗೋ ಅಂಡ್ ಸ್ಟಾರ್ಟ್ ಅಗ್ರಿಕಲ್ಚರ್. ಆಮೇಲೆ ನಮ್ಮ ಪಾಷಾ ಅವ್ರು ಹೇಳಿದಂಗೆ ಕರಾರಿನ ಪ್ರಕಾರ ಅದೊಂದು ಉದ್ದೇಶಿತ ಪ್ರಯೋಜನಕ್ಕೆ ಅದು ತಗೊಳ್ಳಿಲ್ಲ ಅಂದ್ರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಅದು ಕಾನೂನು ಪ್ರಕಾರ ಡೈರೆಕ್ಟ್ ಹೋಗಿ ಬರೋದಿಲ್ಲ. ಅದ್ರ ಹೋದ್ರೆ ತಪ್ಪೇನಿಲ್ಲ, ರೈತರು ಆ ಒಂದು ಲಿಬರ್ಟಿ ತಗೋಬಹುದು, ನನಗೇನು ಬೇಜಾರಿಲ್ಲ, ರೈತ ದೇ ಕ್ಯಾನ್ ಡೂ ದ್ಯಾಟ್. ಬಟ್ ಒಟ್ಟಾರೆಯಾಗಿ ಈ 2-3 ಅಂಶಗಳನ್ನ ನಾವು ಗಮನಿಸಬೇಕು. ಈ ಒಂದು ತಪ್ಪಿಂದ ನಾವೇನು ಕಲ್ತೀವಿ, ನಾವೇನು ತಿದ್ದುಕೊಳ್ತಾ ಇದ್ದೀವಿ? ದೊಡ್ಡ ಮಹಾನ್ ತಪ್ಪಾಯ್ತಲ್ಲ, ಬ್ಲಂಡರ್ ಅಂದ್ರಲ್ಲ ಗೋವಿಂದರಾಜ್. ಅವಾಗ ಈ ಬ್ಲಂಡರ್ ನಾವು ಕಲ್ತಿದ್ದೇನು, ಏನನ್ನು ತಿದ್ದುಕೊಳ್ಳೋಕೆ ಸಾಧ್ಯ ಇದೆ? ಈಗ ಪೆರಿಫರಲ್ ಲಿಂಕ್ ರೋಡಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಈ ಟೋಲ್ ಕಲೆಕ್ಟ್ ಮಾಡೋದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಗೊತ್ತಿರ್ಲಿಲ್ವಾ? ಯಡಿಯೂರಪ್ಪ ಮುಖ್ಯಮಂತ್ರಿ ಗೊತ್ತಿರ್ಲಿಲ್ವಾ? ಮಾಡಬಹುದಿತ್ತು, ಮಾಡ್ಲಿ. ಅವರ ರಾಜಕೀಯ ಕಂಪಲ್ಷನ್ ಅದೆಲ್ಲ ಬೇಡ ನನಗೆ. ಇದನ್ನ ಈ ತಪ್ಪನ್ನ ಹೇಗೆ ತಿದ್ದುಕೊಳ್ಬಹುದು ನಾವು, ಅದನ್ನ ನೋಡ್ಬೇಕಾದ್ರೆ ಒಂದೆರಡು ಉದಾಹರಣೆ ನೋಡ್ಕೋಬೇಕು ನಾವು. ಮೊದಲು ಈ ಯೋಜನೆ, ನೈಸ್ ಯೋಜನೆ ಕರಾರುಬದ್ಧವಾಗಿ ಆಗೋ ಟೈಮಲ್ಲಿ ಆಗಿಬಿಟ್ಟಿದ್ರೆ, 111 ಕಿಲೋಮೀಟರ್ ಹೈವೇ ಆಗಿಬಿಟ್ಟಿದ್ರೆ, 6 ಲೇನ್ ಹೈವೇ ಆಗಿಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ. ಅದು ಆಗಿಲ್ಲ.